ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡದಿ ಹೋರಾಟಕ್ಕೆ ಬಿಜೆಪಿಯ ಅಸಹಕಾರ ವಿಚಾರ. ಬಿಡದಿಯ ಹೋರಾಟಕ್ಕೆ ಬಿಜೆಪಿಯ ಸಂಪೂರ್ಣ ಸಹಕಾರ ಇದೆ ಅಂತ ತುಮಕೂರಿನಲ್ಲಿ ಶಾಸಕ ಸುರೇಶ್ ಬಾಬು ಹೇಳಿಕೆ ಕೊಟ್ಟಿದ್ದಾರೆ. ಬಿಡದಿ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಕುಮಾರಸ್ವಾಮಿ ಉತ್ತರವನ್ನು ಕೊಟ್ಟಿದ್ದಾರೆ. ಸಿಎಂಗೆ ವಿಶೇಷ ಆಸಕ್ತಿ ಇದೆ ಅಂತ ಅನಿಸುತ್ತೆ, ಅಂದರೆ ಟೌನ್ಶಿಪ್ ಮಾಡೋ ವಿಚಾರದಲ್ಲಿ. ಬರಡು ಭೂಮಿ ಇರೋ ಕಡೆ ಯೋಜನೆಗಳನ್ನು ರೂಪಿಸಿ ಅಂತ ಸುರೇಶ್ ಬಾಬು ಹೇಳಿದ್ದಾರೆ. ಬಿಡದಿ ಹೋರಾಟಕ್ಕೆ ಬಿಜೆಪಿಯ ಸಂಪೂರ್ಣ ಸಹಕಾರ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಕೊಟ್ಟಿರುವಂತಹ ಶಾಸಕ ಸುರೇಶ್ ಬಾಬು ಬಿಜೆಪಿಯ ಸಹಕಾರ ಇದ್ದೇ ಇದೆ ಅಂತ ಹೇಳಿದ್ದಾರೆ. ಖಂಡಿತ ಇಲ್ಲ. ಯಾಕೆಂದರೆ ಅಶೋಕ್ ಅವರು ಎಲ್ಲರೂ ಕೂಡ ಬಂದು ಅದಕ್ಕೆ ಚಾಲನೆ ಕೊಟ್ಟಂಥದ್ದು. ಇದು 520 ದಿವಸಗಳಿಂದ ಕೂಡ ಹೋರಾಟಗಳು ನಡೀತಾನೆ ಇದೆ. ಅಲ್ಲಿ ಬಿಡದಿ ಭಾಗದಲ್ಲಿ ಅಲ್ಲಿ ಒಂದು ಫಲವತ್ತಾದ ಭೂಮಿ ಇರತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಾಗ್ತದೆ. ಆದರೆ ಎಲ್ಲೋ ಒಂದು ಕಡೆ ಈ ಸರ್ಕಾರ ಯಾರಿಗೆ ಮಾತು ಕೊಟ್ಟು ಬಂದಿರೋ ಇದನ್ನು ನಿಮಗೆ ಮಾಡಿಕೊಡ್ತೀವಿ ಅಂತ ಏನಾದ್ರು ಕೂಡ ಒಪ್ಪಂದ ಮಾಡ್ಕೊಂಡು ಬಂದಿರೋ ಗೊತ್ತಿಲ್ಲ. ಹಂಗಾಗಿ ಹಠಕ್ಕೆ ಬಿದ್ದವ ರೀತಿಯಲ್ಲಿ ರೈತರನ್ನ ಒಕ್ಕಲೆಬ್ಬಿಸ್ಲಿಕ್ಕೆ ಹೋಗ್ತಿದ್ದಾರೆ. ಇದು ಸಾಧ್ಯ ಇಲ್ಲ. ಯಾಕೆಂದರೆ ರೈತರನ್ನ ಏನಾದರೂ ಕೂಡ ನೀವು ಅಲ್ಲಿರ್ತಕ್ಕಂಥ ಫಲವತ್ತಾದ ಭೂಮಿ, ಅಲ್ಲಿ ರೇಷ್ಮೆ ಇರ್ಬೋದು, ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಬಾಳೆ ಇರ್ಬೋದು, ಈ ಥರ ಮತ್ತು ಹೈನುಗಾರಿಕೆ ಇರ್ಬೋದು, ಎಲ್ಲದನ್ನು ಕೂಡ ಮಾಡ್ತಾರೆ. ಸುಮಾರು 6 ಲಕ್ಷ ಲೀಟರ್ಗಿಂತ ಹೆಚ್ಚು ಹಾಲು ಆ ಭಾಗದಲ್ಲಿ ಪ್ರತಿದಿನ ಶೇಖರಣೆ ಆಗ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕ್ಲಿಕ್ಕೆ ಹೋಗೋದು ಸರಿಯಲ್ಲ. ನೀವೆಲ್ಲರೂ ಕೂಡ ಬರಡು ಭೂಮಿ ಇದ್ದಿದ್ದ ಕಡೆ ನೀವು ಇಂಥ ಯೋಜನೆಗಳು ಮಾಡಿ. ಇದು ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವ್ರ ಪಾಪದ ಕೂಸು ಅಂತಕ್ಕಂಥದ್ದು ಇವರು ಕಾಂಗ್ರೆಸ್ನವ್ರು ಯಾವಾಗಲೂ ಕೂಡ ಹೇಳ್ತಾರೆ. ಕುಮಾರಸ್ವಾಮಿ ಅವ್ರು ಏನು ಮಾಡಿದ್ರು 6/6/2006ನೇ ಇಸ್ವಿನಲ್ಲಿ ಅವ್ರೇನು ಮುಖ್ಯ ಸದನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಉತ್ತರನೂ ಕೂಡ ಕೊಟ್ಟಿದ್ದಾರೆ. ಇದು ನಾನು ಜನಗಳು ಇದು ಬೇಡ ಅಂತಕ್ಕಂಥದ್ದು ಹೇಳಿದಾಗ ಅಲ್ಲಿಗೆ ನಿಲ್ಲಿಸಿರ್ತಕ್ಕಂಥದ್ದಿದೆ. ಮುಂದುವರೆದು ಇವರು ಮುಂದುವರಿಸಲಿಕ್ಕೆ 20 ವರ್ಷ ಇದ್ದಿದ್ದನ್ನು ಈಗ ಮುಂದುವರಿಸಬೇಕು ಅಂದರೆ ಏನೋ ಇವರಿಗೆ ಸ್ಪೆಷಲ್ ಇಂಟ್ರೆಸ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು ಅಂತಕ್ಕಂಥದ್ದು ನಮಗೆ ಭಾಸ.